ಬೇಡ ಅಮೂಲ್ ಬೇಬಿ, ನನ್ನ ಪರ ನಿನ್ ವಕಾಲತ್ ವಹಿಸೋದು ಬೇಡ. ಅತ್ತೆಗೆ ಹೇಗಿಷ್ಟನೋ ಹಾಗೆ ಆಗ್ಲಿ. ಸತ್ಯ, ಅಮ್ಮನ ಆಸೆನ ನಿನ್ನ ಆಸೆ ನೆರವೇರ್ಸೋದು ನನ್ನ ಜವಾಬ್ದಾರಿ. ನಿಮ್ಮಿಬ್ಬರು ಬ್ಯಾಲೆನ್ಸ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ತಾನೆ. ಟ್ರಸ್ಟ್ ಮೀ, ಈ ಕೆಲಸ ಆಗುತ್ತೆ. ಅಂದ್ರೆ ನಿಜವಾಗ್ಲೂ ನೀನ್ ಅತ್ತೆನ ಒಪ್ಪಿಸ್ತೀಯಾ? ಡೌಟೇ ಬೇಡ, ಇದು ನಿನ್ನ ಅಮೂಲ್ ಬೇಬಿ ಮಾಡ್ತಾರ ಪ್ರಾಮಿಸ್. ಥ್ಯಾಂಕ್ಸ್ ಅಮೂಲ್ ಬೇಬಿ. ಸತ್ಯ, ಏನ್ ಮಾಡ್ತಾ ಇದ್ಯಾ? ಸುತ್ತಮುತ್ತ ಜನ ಇದ್ದಾರೆ, ನಮ್ಮನ್ನೇ ನೋಡ್ತಾ ಇದ್ದಾರೆ. ಆಹಾ, ಅವತ್ ಪಾನಿಪುರಿ ತಿನ್ಬೇಕಾದ್ರೆ ಅತ್ತೆ ಮುಂದೆ ಎಲ್ರು ಮುಂದೆ ಮುತ್ತು ಕೊಟ್ಟಾಗ ಆಗೆಲ್ಲೋಗಿತ್ತು ಈ ನಾಚಿಕೆ ಮುಜುಗರ ಎಲ್ಲ? ಓ, ಅದ ವಿಷಯ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಈ ಕಡೆ ಮುತ್ಕೊಡು. ಹಾಯ್, ನನ್ನ ಹೆಸರು ದಿವ್ಯಾ ಅಂತ. ಬಾಸ್ ಪಿ ಆಗಿ ಅಪಾಯಿಂಟ್ ಆಗಿದ್ದೀನಿ. ಬಾಸ್ ಬಂದಿದ್ದಾರಾ? ಇನ್ನೇನು ಬರ್ತಾರೆ, ವೆಯ್ಟ್ ಮಾಡಿ. ಓಕೆ. ವಾವ್, ಎಷ್ಟು ದೊಡ್ಡ ಆಫೀಸ್ ಇದು. ಇಲ್ಲಿ ನನಗೆ ಕೆಲಸ ಸಿಕ್ಕಿದ್ಯಾ? ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಾ? ದಿವ್ಯಾ, ನಿನ್ ಲಕ್ ಕುಲಾಯಿಸ್ತು ಅಂತ ಅಂದ್ಕೋ. ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋಳು ನಿನಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ. ಇದನ್ನ ಮಾತ್ರ ಬಿಡ್ಬೇಡ, ಚೆನ್ನಾಗಿ ಬಳಸ್ಕೋ. ನೀನ್ ಯಾರು, ನಿನ್ ವ್ಯಾಲ್ಯೂ ಏನು ಅಂತ ನಿನ್ನ ಮನೆಯವ್ರಿಗೆ ಗೊತ್ತಾಗ್ಬೇಕು. ನೀನ್ ಮನ್ಸು ಮಾಡಿದ್ರೆ ಈ ಪ್ರಪಂಚನೇ ಕೊಂಡ್ಕೊಂಡ್ಬಿಡ್ತೀಯ ದಿವ್ಯಾ. ಅಂತ ಚಾಲಾಕಿ ನೀನು. ಆದ್ರೆ ಏನ್ ಮಾಡೋದು, ನಿನ್ ಕರ್ಮ. ಆ ಬಾಲ ಅನ್ನೋ ಸಂಕೋಲನ ನಿನ್ ಕಾಲಿಗೆ ಕಟ್ಟ ಹಾಕೊಂಡಿದ್ಯಾ. ಮೊದಲು ಅದನ್ನ ಬಿಡಿಸ್ಕೋಬೇಕು, ಆಮೇಲೆ ಫ್ರೀ ಬರ್ಡ್. ಮೇಡಮ್, ಬಾಸ್ ಬಂದ್ರು. ದುಡ್ಡಿರೋರ್ಗೆ ದಿಮಾಗಿರುತ್ತೆ ಅನ್ನೋದು ನಿಜ. ಆದ್ರೆ ಇವ್ನು ನನ್ನ ಕಡೆ ತಿರ್ಕೊಂಡು ನೋಡದೆ ಹೋದ. ನನಗೇನು ಕಮ್ಮಿ ಆಗಿದೆ? ಸಕ್ಕರಾಗಿ ರೆಡಿಯಾಗಿ ಬಂದಿದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಸ್ವಲ್ಪ ಜೋರಿದ್ದಾನೆ ಅನ್ಸುತ್ತೆ, ಪೊಳಗಿಸ್ತೀನಿ. ಹಲೋ, ಓಕೆ ಸರ್. ಮೇಡಮ್, ಅಪ್ಪಾಜಿ ಮಾತ್ರ ತಗೋ. ಪದ್ಮ, ಯಾಕಮ್ಮ ಒಂಥರ ಇದೆಯಾ? ಯಾಕೆ, ಏನಾಯ್ತು? ತುಂಬಾ ಕಷ್ಟ ಆಗ್ತಿದೆ ಅಪ್ಪಾಜಿ, ತುಂಬಾ ಕಷ್ಟ ಆಗ್ತಿದೆ. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ? ಅಯ್ಯೋ ಅಪ್ಪಾಜಿ, ಇಲ್ಲಿ ಏನೂ ತೊಂದರೆ ಇಲ್ಲ. ಇವ್ರ ಕಣ್ಣು ಎದುರುಗಡೆ ಇದ್ರು ನೋಡಂಗಿಲ್ಲ, ಮಾತಾಡ್ಸಂಗಿಲ್ಲ. ಅದು ಕಷ್ಟ ಆಗ್ತಿದೆ. ಹಾಗೋ ಹೀಗೋ ಸಮಯ ಸಿಕ್ಕಿದಾಗ ಅವ್ರ ಹತ್ರ ಮಾತಾಡೋಣ ಅಂತ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಹಂಗೋ ಹಿಂಗೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಇದೆಲ್ಲ ಹಿಂಸೆ ಅನಿಸ್ತಿದೆ ಅಪ್ಪಾಜಿ. ಬೇರೆ ದಾರಿ ಏನಮ್ಮ ಇದೆ? ವಿಧಿ ಇಲ್ಲ, ಸಹಿಸ್ಕೊಂಡಿರ್ಬೇಕಷ್ಟೇ. ಒಂದು ಕ್ಷಣ ಎಡವಿದ ತಪ್ಪಿಗೆ ಇದು ಪ್ರಾಯಶ್ಚಿತ್ತ ಅಂದ್ಕೊಂಡು ನೀವಿಬ್ರು ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ.
ನೀವು ಹೇಳೋದು ಒಪ್ಕೋತೀನಿ ಅಪ್ಪಾಜಿ. ಆದರೆ ನಮ್ಮಿಬ್ಬರ ತಪ್ಪಿಗೆ ನಮ್ಮ ಮಗ ಬಲಿ ಆಗ್ತಿದ್ದಾನೆ. ಕಣ್ ಮುಂದೆ ಇರೋ ಅಪ್ಪನ ಕದ್ದು ಮುಚ್ಚಿ ಮಾತಾಡೋ ಪರಿಸ್ಥಿತಿ ಒಂದು. ಅವನು ನೋಡಿದ್ರೆ ಕರಳು ಚುರುಕನ್ನತ್ತಪ್ಪಾಜಿ. ಏನಮ್ಮ ಮಾಡೋದು? ನಚ್ಚೋ ವಿಷಯದಲ್ಲಿ ನನಗೂ ಬೇಸರ ಆಗುತ್ತೆ. ಆದರೆ ಇಲ್ಲಿನ ಪರಿಸ್ಥಿತಿ ಹಾಗಾಗಿದೆ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಆ ನಂಬಿಕೆ ನನಗಿದೆಯಮ್ಮ. ಸರಿ ಆಗ್ಬೇಕು ಅಂದ್ರೆ ಎಲ್ರಿಗೂ ನಮ್ಮ ವಿಷಯ ಗೊತ್ತಾಗ್ಬೇಕಪ್ಪಾಜಿ. ವಿಷಯ ಗೊತ್ತಾದ್ರೆ ಈ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಉಳಿಯುತ್ತಾ? ಒಟ್ನಲ್ಲಿ ಜೀವನನೇ ಭಯ ಆಗ್ತದೆ ಅಪ್ಪಾಜಿ. ನಚ್ಚಿಗಂತೂ ಅಪ್ಪನ ಹತ್ರ ಹೋಗ್ಬೇಡ ಅಂದ್ರೆ ಅವನಿಗೆ ಅರ್ಥನೇ ಆಗಲ್ಲ, ಓಡೋಗ್ಬಿಡ್ತಾನೆ. ಈ ಸಮಸ್ಯೆಗೆ ನಾನೇ ಒಂದು ದಾರಿ ಹುಡುಕ್ತೀನಿ. ಸ್ವಲ್ಪ ದಿನ ನನ್ನ ಮಾತಿಗೆ ಬೆಲೆ ಕೊಟ್ಟು ಸಾವಧಾನವಾಗಿರೋ. ಮುಂದೆ ಏನಾಗುತ್ತೋ ನೋಡೋಣ. ಸರಿ ಅಪ್ಪಾಜಿ, ನೀವು ರೆಸ್ಟ್ ಮಾಡಿ. ನನ್ನ ಗೋಳು ಹೇಳ್ಕೊಂಡು ನಿಮಗೂ ತೊಂದರೆ ಕೊಟ್ಬಿಟ್ಟೆ. ಯಾವತ್ತೂ ಹಾಗೆ ಅನ್ಕೋ. ನಿನ್ನಂತ ಹೆಂಡತಿ ಹೆಸರನ್ನ ಅಂಗಡಿಗೆ ಇಟ್ಟಿದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಖುಷಿನಾ? ನನ್ಗೆ ಬರ್ತೆ. ತುಂಬಾ ನೋವಾಗ್ತಿದ್ಯಾ ಬೇಬಿ? ನನ್ನ ಹೆಸರು ಇಡ್ಬೇಡ ಅಂತ ಹೇಳಿದೆ ತಾನೆ, ಆದ್ರೂ ಯಾಕಿಟ್ಟೆ? ಮೊನ್ನೆ ಆ ಬೋಂಡ ಅಂಗಡಿ, ಈಗ ಈ ತರಕಾರಿ ಅಂಗಡಿನಾ? ಮುಂದೆ ಇನ್ನು ಯಾವ್ಯಾವ ಅಂಗಡಿಗೆ ನನ್ನ ಹೆಸರು ಇಟ್ಟು ನನ್ನ ಹೆಸರನ್ನೇ ಹಾಳು ಮಾಡ್ಬೇಕಂತಿದ್ಯೋ ಗೊತ್ತಿಲ್ಲ. ಅತ್ತೆ, ಇವಳ ಹೆಸರು ಹಾಳಾಗೋದಕ್ಕೆ ಏನು ಉಳಿದಿದೆ? ಹೇ ದಿವ್ಯಾ, ನಿನ್ ಗಂಡ ದಿನಕ್ಕೆ ಬೆಳೀತಾ ಇದ್ದಾನೆ. ಈಗಾಗ್ಲೇ 2 ಅಂಗಡಿ ಹಾಕಿದ್ದಾನೆ. ಅದಕ್ಕೆ ಖುಷಿ ಪಡೋದು ಬಿಟ್ಟು ಈಗ ದುಡ್ಕೋದಲ್ವೇ? ಬೇಬಿ, ನೀನ್ ನನ್ನ ಹೆಂಡತಿ, ನಿನ್ ಹೆಸರು ಹಿಡ್ದೆ ಇನ್ ಯಾರ ಹೆಸರು ಇಡ್ಲಿ? ನನ್ ಪ್ರೀತಿ ನೀನು. ಏಯ್, ನಿನ್ ಪ್ರೀತಿಗೆ ಬೆಂಕಿ ಬಿತ್ತು. ಮೊದಲು ಬೋರ್ಡ್ ಚೇಂಜ್ ಮಾಡ್ಸೋ. ಆಗಲ್ಲ, ಅದು ನನ್ನ ಪ್ರೀತಿ ಸಂಕೇತ. ಬೇಡ ನೋಡು, ನನಗೆ ಉರಿಸ್ಬೇಡ. ನಾಳೆ ಅಷ್ಟರಲ್ಲೇ ಆ ಬೋರ್ಡ್ ಚೇಂಜ್ ಆಗ್ಬೇಕು. ಬೇಕಿದ್ರೆ ನಿನ್ನ ಹೆಸರನ್ನೇ ಇಟ್ಕೋ, ಬಾಲನೋ ಚೇಲನೋ ಅಂತ. ಅದ್ ಹೇಗಾಗುತ್ತೆ ಬೇಬಿ? ನೀನು ನನ್ನ ಅದೃಷ್ಟ ಲಕ್ಷ್ಮಿ. ಈಗ ಚೇಂಜ್ ಮಾಡ್ಸಕ್ ಹೋದ್ರೆ ಮತ್ತೆ ಖರ್ಚು ಅದೆಲ್ಲ ಬೇಕಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು. ನೋಡು, ನಿನ್ ಹೆಸರಿಟ್ಟಿದ್ದಕ್ಕೆ ಆಗ್ಲೇ 2 ಅಂಗಡಿ ಆಗಿರೋದು. ಯಾರಿಗ್ ಗೊತ್ತು, ಇದೇ ತರ ಇನ್ನು 10 ಅಂಗಡಿ ಮಾಲೀಕ ಆದ್ರೂ ಆಗ್ಬೋದು ನಾನು. ನೀನು ನನ್ ಲಕ್ಕಿ ಗರ್ಲ್. ಬೇಡ ನೋಡು, ರೇಗ್ಸ್ಬೇಡ. ನನಗೂ ಟೈಮ್ ಬರುತ್ತೆ, ಆಗ ನಿನಗೆ ಬುದ್ಧಿ ಕಲಿಸ್ತೀನಿ. ಏನಜ್ಜಿ ನೀವು ರಾಂಗ್ ಟೈಮಲ್ಲಿ ನಕ್ಬಿಟ್ಟು ನನ್ನ ಬೇಬಿ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ಹೌದಪ್ಪ, ನಿಮ್ ಬೇಬಿನ ರೇಗ್ಸೋದ್ರಲ್ಲೂ ಒಂದ್ ಮಜಾ ಇದೆ. ಸರಿಯಾಗಿ ಕೊಟ್ಟೆ ನೋಡಿ ಇವತ್ತು. ಅಡಿದ್ರೆ ಅಡಿಗೆ ಕೋಣೆಯಲ್ಲಿ ನೋವಿನ ಎಣ್ಣೆ ಇದೆ, ತಗೊಂಡೋಗಿ ಕೊಡಿ. ಮೊದ್ಲೇ ಕೈ ನೋವು ಅಂತಿದ್ಲು. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು.
ತುಂಬ ತುಂಬ ಚೆನ್ನಾಗಿ ಹಾಡಿದೆ ಮಗಳೇ. ಮ್ಯೂಸಿಕ್ ಕ್ಲಾಸ್ಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ತಾನೆ? ಯಾಕೆ ಮಗಳೇ, ಈ ಅಪ್ಪನ ಮೇಲೆ ಕೋಪನಾ? ಐ ಆಮ್ ಸಾರಿ ಮಗಳೇ. ಹೀಗೆ ಯಾವುದೋ ಟೆನ್ಷನ್ನಲ್ಲಿ ನಿನ್ನ ಮೇಲೆ ರೇಗ್ಬಿಟ್ಟೆ. ನಿನಗೆ ಗೊತ್ತಾ, ನಿನ್ನ ಮೇಲೆ ರೇಗೋದನ್ನ ರೇಗ್ಬಿಟ್ಟೆ. ರೇಗಿದ ಮೇಲೆ ನಿನಗಿಂತ ಹೆಚ್ಚು ಬೇಜಾರು ನನಗಾಯ್ತು. ಸಾರಿ ಅಂತ ಹೇಳಿದ್ನಲ್ಲ. ನಿಮ್ ಸಾರಿ ನಂಗೇನ್ ಬೇಕಾಗಿಲ್ಲ. ಸಾರಿ ಸಾರಿ ಸಾರಿ. ಈಗ ಸಮಾಧಾನ ಆಯ್ತಾ? ಹೋಗಪ್ಪ, ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಅಯ್ಯೋ 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 ಅಯ್ಯೋ, ಎಂಥ ಮಾತು! ನನ್ನ ಮುದ್ದು ಮಗಳ ಮೇಲೆ ನನಗೆ ಪ್ರೀತಿ ಇರಲ್ವಾ? ಅಪ್ಪ, ನಿಂಗಿರೋದು ನಾನೊಬ್ಳೆ ಮಗಳಲ್ವಾ? ನೀವೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗೆ ಬೇಜಾರಾಗೋದಿಲ್ವಾ ಅಪ್ಪ? ನಾವು ಮೊದಲು ಹೇಗಿದ್ವಿ, ಎಷ್ಟು ಚೆನ್ನಾಗಿದ್ವಿ ಅಂತ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ನೀವು ಯಾವತ್ತಾರು ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರ? ಒಂದ್ ವೇಳೆ ಮಾಡ್ಕೊಂಡ್ರು ಇಷ್ಟು ದಿನ ನನ್ನ ಜೊತೆ ಮಾತಾಡದೆ ಇದ್ರ? ರಾಖಿ ವಿಚಾರದಲ್ಲಿ ಕೋಪ ಮಾಡ್ಕೊಂಡಿದ್ರಿ, ಐ ಅಗ್ರಿ, ಕಾರಣ ಸರಿಯಾಗಿತ್ತು. ಆದ್ರೆ ಈಗ ಯಾಕಪ್ಪ ಎಲ್ಲದಕ್ಕೂ ರೇಗ್ತೀರಾ, ಎಲ್ಲಾ ವಿಷಯಕ್ಕೂ ಕೋಪ ಮಾಡ್ಕೋತೀರಾ? ಏನಾಗಿದೆ ನಿಮ್ಗೆ? ನೀವ್ ಇತ್ತೀಚೆಗೆ ತುಂಬಾ ಬದಲಾಗ್ಬಿಟ್ಟಿದ್ದೀರಪ್ಪ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿಪ್ಪ. ಅದನ್ ಬಿಟ್ಟು ಯಾವಾಗ್ಲೂ ಈ ತರ ಕಳ್ದು ಹೋಗಿರೋರ್ ತರ ಇರ್ಬೇಡಿ. ನಿಮ್ಮನ್ನ ಈ ತರ ನೋಡಕ್ ಆಗಲ್ಲಪ್ಪ. ಮೊದ್ಲೆಲ್ಲ ನೀವ್ ನನಗೆ ಎಷ್ಟು ಟೈಮ್ ಕೊಡ್ತಿದ್ರಿ, ಯಾವಾಗ್ಲೂ ಜೊತೆಯಾಗೆ ಇರ್ತಾ ಇದ್ರಿ. ಆಫೀಸ್ ಕೆಲ್ಸ ಅಂತ ಆಚೆ ಇದ್ರು ನನಗೊಂದ್ 100 ಕಾಲ್ ಮಾಡ್ತಿದ್ರಿ. ಮಗಳೇ ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಹೊರಗಡೆ ಹೋಗಿದ್ಯಾ, ಮನೆಗ್ ವಾಪಸ್ ಬಂದಿದ್ಯಾ ಅಂತ 1000 ಪ್ರಶ್ನೆಗಳು ಕೇಳ್ತಿದ್ರಿ. ಆದ್ರೆ ಈಗ ಯಾಕಪ್ಪ ಹೀಗಾಗೋದ್ರಿ? ಮನೆಗ್ ಬಂದ್ಮೇಲೆ ನಿಮ್ ಪಾಡಿಗೆ ನೀವಿರ್ತೀರಾ. ಮಾತಾಡ್ಸಕ್ ಬಂದ್ರೆ ಸಾಕು ರೇಖಕ್ಕೆ ಶುರು ಮಾಡ್ತೀರಾ. ಯಾಕಪ್ಪ, ಏನಾದ್ರೂ ಪ್ರಾಬ್ಲಮಾ? ಆಯ್ತಾಯ್ತು, ಸರಿ, ನಾನೇ ನಿನ್ ಮೇಲಿಂದ ಅಳಲ್ಲ. ಆದ್ರೆ ಇನ್ ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ನನ್ ಪ್ರಾಮಿಸ್ ಮಾಡಿ. ಆಯ್ತು, ಇನ್ಮೇಲೆ ಯಾವತ್ತು ನಿನ್ನ ಮೇಲೆ ನಾನು ಕೋಪನ ಮಾಡ್ಕೊಳ್ಳಲ್ಲ. ಸಂತೋಷನಾ? ನಿಜನಾ? ಆದ್ರೂ ನಂಗೆ ಯಾಕೋ ನಿಮ್ಮ ಮೇಲೆ ನಂಬಿಕೆ ಬರ್ತಿಲ್ಲ. ಇಷ್ಟಾದ್ರೂ ಇವಳಿಗೆ ಮನ್ಸು ಅನ್ನೋದಿದ್ಯಾ? ಪಾಪ ಈ ಬಡಪಾಯಿ ಗಂಡ. ಮನ್ಸಿಲ್ದೆ ಇರುತ್ತಾ ಅಮಲ್ ಬೇಬಿ? ಹಾಗಂತ ಎಲ್ಲಾ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕಾಗತ್ತಾ? ಕೆಲವೊಂದನ್ನ ಸುಮ್ನೆ ಫೀಲ್ ಮಾಡ್ಬೇಕು ಅಷ್ಟೇ. ಹಾ ಆಯ್ತು ಮೇಡಮ್, ಎಕ್ಸಾಮ್ ಮುಗಿಯೋವರೆಗೂ ನಿಮಗ್ ಫ್ರೀಡಮ್. ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲಿವರೆಗೂ ನನ್ನ ಭಾವನೆಗಳನ್ನ ಕಟ್ಟಿಡ್ತೀನಿ. ಆಮೇಲೆ ಓಹೋ, ಆಮೇಲೆ ಆಮೇಲೆ ಏನು ಅಂತ ಗೊತ್ತಾಗತ್ತೆ ಸತ್ಯ. ಅಲ್ಲಿವರೆಗೂ ಅದು ಇದು ಕೆಲಸ ಮಾಡ್ದೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಕೋ, ಒಳ್ಳೆ ಸ್ಟೂಡೆಂಟ್ ತರ. ಆಯ್ತು ಕಾರ್ತಿಕ್ ಸರ್. ಥ್ಯಾಂಕ್ ಯು.
ಮೊದ್ಲೇ ಹೇಳಕ್ ಏನಾಗಿತ್ತು ನಿಂಗೆ? ಮಾಡಿದ ತಿಂಡಿ ವೇಸ್ಟ್ ಆಗತ್ತೆ, ಸುಮ್ಮನೆ ತಿನ್ಕೊಂಡು ಹೋಗ್ಬೇಕಷ್ಟೇ. ಅಮ್ಮ ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಬೆಳಿಗ್ಗೆನೆ ತಲೆ ತಿನ್ಬೇಡ. ನೀನ್ ಮಾಡಿದ್ಯಾ ಅಂತ ನಾನ್ ತಿನ್ನಕ್ಕಾಗಲ್ಲ. ಅಲ್ವೇ, ತಿನ್ನೋ ವಸ್ತುನ ಯಾರಾದ್ರೂ ಹೀಗೆ ಅಸಡ್ಡೆ ಹೋಗ್ಲಿ ಬಿಡಿ ಅತ್ತೆ. ಮನೆ ನಾಯಿ ತಿಂದೇ ಇದ್ರೆ ಏನಂತೆ? ಇವಳು ತಿಂದೇ ಇದ್ದದ್ದನ್ನ ಬೀದಿ ನಾಯಿಗಾದ್ರೂ ಹಾಕ್ತೀನಿ, ನಿಯತ್ತಾದ್ರೂ ಇರುತ್ತೆ. ನಾನ್ ನೆಮ್ಮದಿಯಾಗಿ ಆಫೀಸ್ಗೆ ಹೋಗೋದು ನಿಮ್ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಬಾಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಲೆ ಮೇಲೆ ಹೊತ್ಕೊಂಡ್ ಮೆರಿತಿದ್ರಿ. ಇವಾಗ ನಾನು ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು. ನನ್ನ ವಿಷಯದಲ್ಲಿ ಮಾತ್ರ ಪಾರ್ಶಾಲಿಟಿ ಯಾಕೆ? ಕರ್ಮ, ನಿಮ್ಗಳ ಹತ್ರ ಮಾತಾಡ್ತಿದ್ದೇನಲ್ಲ, ನನಗ್ ಬುದ್ಧಿ ಇಲ್ಲ. ಛೇ, ಅತ್ತೆ ಇವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಯಾವುದೋ ಬಿರುಗಾಳಿಗೆ ಸಿಕ್ಕಾಕೋತಾಳೆ ಅನ್ಸುತ್ತೆ. ನಂಗೂ ಅದೇ ಭಯ ಆಗಿದೆ ಕಣೆ. ನೀವ್ಯಾಕೆ ಇದನ್ನೆಲ್ಲ ಮಾಡಕ್ ಹೋಗ್ತೀರಾ? ಬನ್ನಿ ನಾನು. ಯಾಕೆ? ನಾನು ಇದನ್ನೆಲ್ಲ ಮಾಡಬಾರ್ದಾ? ನೀವು ಮಾಡ್ಬೋದು, ಆದ್ರೆ ಈಗಲ್ಲ. ಎಕ್ಸಾಮ್ ಟೈಮ್ ಬೇರೆ, ಎಷ್ಟೊಂದು ಓದ್ಕೊಳಕಿರುತ್ತೆ. ಹೋಗಿ ಓದ್ಕೊಳ್ಳಿ. ಸರಿಯಾಗಿ ಹೇಳ್ದೆ ಪದ್ಮ. ನಾನ್ ಹೇಳೋದಂತೂ ಇವಳು ಕೈ ಮೇಲೆನೆ ಹಾಕೊಳ್ಳಲ್ಲ ನೋಡು. ನೀನಾದ್ರೂ ಹೇಳು ಪದ್ಮ, ಇವಳು ಅದನ್ನಾದ್ರೂ ಕಿವಿ ಮೇಲೆ ಹಾಕೋತಾಳ ನೋಡೋಣ. ಅದು ಅತ್ತೆ, ರಾಯರಿಗೆ ಕೆಮ್ಮಿತ್ತಲ್ಲ, ಅದಕ್ಕೆ. ರಾಯರ್ನ, ಮನೆಯವ್ರನ್ನ, ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ನಾವು ಬೇಕಾದಷ್ಟು ಜನ ಇದೀವಿ. ಹೋಗೋದ್ಕೂ ಹೋಗಮ್ಮ. ಅತ್ತೆ, ನನಗ್ ರಾತ್ರಿ ಓದ್ಕೊಂಡ್ ಅಭ್ಯಾಸ ಇದೆ. ಅಮ್ಮ ಪುಣ್ಯಾತ್ ಗೀತಿ, ಸ್ವಲ್ಪ ದೊಡ್ಡವ್ರು ಹೇಳೋದನ್ನ ಕೇಳಮ್ಮ. ಈಗ ಓದ್ಕೋ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡು, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರ್ತೀಯ, ಮತ್ತೆ ಓದ್ಕೋಬಹುದು. ಹೌದು ಸತ್ಯ ಅವ್ರೆ, ನಿಮಗೆ ಹೇಳ್ಕೊಡ್ಬೇಕಾ ನಾವು? ಅದು ಹಾಗಲ್ಲ ಪದ್ಮ, ಅವಳು ಒಳ್ಳೆ ಸೊಸೆ ಅಂತ ಅನ್ಸ್ಕೋಬೇಕಲ್ಲ, ಅದಕ್ಕೆ ಹೀಗೆ ಆಡ್ತಿದ್ದಾಳ ಅಷ್ಟೇ ಅಲ್ವೇನೆ ಹುಡುಗಿ? ಮತ್ತೆ ಏನತ್ತೆ? ಓದ್ಕೋ ಅಂತ ಹೇಳಿದ್ರೆ ಮತ್ತೆ ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ಯಾ ನೀನು? ನನ್ ಸೊಸೆ ಮುದ್ದಲ್ವಾ, ಬಂಗಾರ ಅಲ್ವಾ, ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ಬೇಕಾಗಿಲ್ಲ, ಗೊತ್ತಾಯ್ತಾ? ಈಗ ಆ ನನ್ ಬಂಗಾರ ಬಯಸ್ಕೋಬಾರ್ದು ಅಂದ್ರೆ ಹೋಗ್ತಾ ಇರ್ಬೇಕು. ಎಲ್ಲಿ ಸುಮ್ನೆ ಹೋಗ್ತಾ ಇರ್. ದೇವ್ರದ್ ಎಲ್ಲಿಂದ ನಿಮ್ಮನ್ನು ಹುಡುಕೊಂಡು ನನಗ್ ತಂದು ಕೊಟ್ನೋ. ನನ್ ಮುತ್ತು ರತ್ನ ನೀವು, ನನ್ ಮುದ್ದು ಅತ್ತೆ, ಅಮ್ಮಂತರ ಎಷ್ಟು ಒಳ್ಳೆಯವ್ರು ಗೊತ್ತಾ ನೀವು. ಹೌದಾ? ಆಯ್ತಾ? ಆಯ್ತು. ಇಷ್ಟೆಲ್ಲ ಮುದ್ದು ಮಾಡ್ಬಿಟ್ರೆ ನಾನು ಸುಮ್ಮನಾಗ್ಬಿಡ್ತೀನಿ ಅನ್ಕೊಂಡಿದ್ದೆ ಹುಡುಗಿ. ನಡಿ ಓದ್ಕೊ, ನಡಿ 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 ನಡಿ. ಆಯ್ತು ಆಯ್ತು, ಹೊರಡು. ಆಯ್ತು. ಏ ಹುಡುಗಿ, ಸರಿಯಾಗಿ ಓದ್ಕೋಬೇಕು, ನಾನು ವಿಚಾರಿಸ್ಕೋತೀನಿ. ಆಯ್ತು, ಓದ್ಕೋತೀನಿ. ಪದ್ಮ, ಇವ್ರಿಗೆ ಕಷಾಯ ಮಾಡ್ಬೇಕಂತೆ, ನಾನು ಮಾಡ್ತೀನಿ, ಬಾಮ್ಮ ನೀನು. ಏನ್ ಬೇಡ ಅಮ್ಮ, ಇನ್ನೇನ್ ಆಗೇ ಬಿಡ್ತು. ಹೌದು ಪದ್ಮ, ಇವರು ಆರಾಮಾಗಿದ್ದಾರೆ ತಾನೆ? ಹಾ ಅಮ್ಮ, ಅವ್ರು ಆರಾಮಾಗೇ ಇದ್ದಾರೆ. ಸತ್ಯ ರಾಯರ ವಿಷಯದಲ್ಲಿ ತುಂಬಾ ಸೂಕ್ಷ್ಮ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಅವಳು ಬರೀ ಇವ್ರ ವಿಚಾರದಲ್ಲಿ ಅಷ್ಟೇ ಅಲ್ಲಮ್ಮ, ಇಡೀ ಮನೆಯವ್ರ ವಿಚಾರದಲ್ಲಿ ತುಂಬಾ ಕಾಳಜಿ ವಹಿಸ್ತಾಳೆ. ಅದಕ್ಕೆ ನೋಡು, ನಾನು ಆರಾಮಾಗಿದ್ದೀನಿ. ಈ ಮನೆ ಅವಳ ಜವಾಬ್ದಾರಿ, ಅದನ್ನ ಅವಳು ಸರಿಯಾಗಿ ನಿಭಾಯಿಸ್ತಾಳೆ ಅನ್ನೋ ಭರವಸೆ ನನಗಿದೆ. ಜಾನಕಿ, ಏ ಜಾನಕಿ, ಬಾರೆ ಇಲ್ಲಿ. ಯಾಕತ್ತೆ, ಏನಾಯ್ತು? ಯಾಕೆ ಎಷ್ಟರ ಕಿರ್ಚ್ಕೊಂಡ್ರಿ? ಅಲ್ಲಿ ನೋಡೆ. ಏನತ್ತೆ ಇವಳು ತಾಳಿ ಬಿಚ್ಚಿಟ್ಟು ಹೋಗಿದ್ದಾಳೆ? ಬೆಳಗ್ಗೆ ಯಾವ್ದ ಕೆಲ್ಸಕ್ಕೆ ಕುಣ್ಕೊಂಡು ಹೋದ್ಲಲ್ಲ, ಅಲ್ಲಿ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ತೆಗೆದು ನೇತಾಕ್ಬಿಟ್ಟು ಹೋಗಿದ್ದಾಳೆ. ಎಷ್ಟು ದಿಮಾಕತ್ತೆ ಇವಳಿಗೆ.
ಇವಳು ಇಷ್ಟು ಬಂಡ್ಗಿಟ್ಟಿದ್ದಾಳೆ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಖಾಲಿ ಮಹತ್ವ ಗೊತ್ತೇನೆ ಅವಳಿಗೆ. ಇವತ್ತು ಸಂಜೆ ಬರಲಿ, ಅದರ ಮಹತ್ವ ಏನು ಅಂತ ಗೊತ್ತು ಮಾಡಿಸ್ತೇನೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಡಾರ್ಲಿಂಗು ಯಾರಿಗೆ ಬೇಕು ಈ ಲೋಕ. ಸುಹಾಸ್, ಏನಾಗಿದೆ ನಿನಗೆ? ನಿಲ್ಸು, ಇನ್ನೇನ್ ರಾಗನ, ನನಗೆ ಇರಿಟೇಟ್ ಆಗ್ತಿದೆ. ಡಾರ್ಲಿಂಗು, ನಾನು ಹಾಡಿದ್ರೆ ನಿಂಗೆ ಇರಿಟೇಟ್ ಆಗುತ್ತೆ, ಆದ್ರೆ ಅಲ್ಲಿ ಸತ್ಯ ಗೆಲ್ತಿದ್ರೆ ನಿನ್ಗೇನು ಆಗ್ತಿಲ್ವಾ? ಈಗ ಸುಮ್ಮನೆ ಇರೋದಕ್ಕೆ ಏನ್ ತಗೋತೀಯ ನೀನು? ಮತ್ತಿನ್ನೇನ್ ಡಾರ್ಲಿಂಗು, ಈಗಂತೂ ಎಲ್ಲರೂ ಅವಳು ಬಾಲದ ತರ ಆಡ್ತಿದ್ದಾರೆ. ಅವಳ ಕೈಲಿ ಒಂದು ಕೆಲಸ ಮಾಡಿಸದೆ ಬರೀ ಓದ್ಕೋ 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 ಅಂತ ಸೇವೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಂದಿರೋ ಆ ಪದ್ಮ ಕೂಡ ಅವಳದೇ ಪಾರ್ಟಿ ಅಂತೀನಿ. ನಮಗಂತೂ ಹೇಳೋರಿಲ್ಲ ಕೇಳೋರಿಲ್ಲ ಡಾರ್ಲಿಂಗು. ವಾಟ್ ಸುಹಾಸ್, ಏನಂದೆ ನೀನು? ಆ ಪದ್ಮ ಕೂಡ ಅವಳದೇ ಪಾರ್ಟಿ ಅಂದೆ. ರೈಟ್, ಪದ್ಮ. ಪದ್ಮ ಅಂದಾಗ ನನಗೆ ನೆನಪಾಯ್ತು. ಸತ್ಯ, ಊಟ ಮಾಡಕ್ ಬರಲ್ವಾ? ಇಲ್ಲ ಅಮೂಲ್ ಬೇಬಿ, ನಾಡಿದ್ದೆ ಪರೀಕ್ಷೆ, ಓದೋದಿನ ತುಂಬಾ ಇದೆ. ಓದೋದಿದೆ ಅಂತ ಆದ್ರೂ ಊಟ ಬಿಡ್ತಾರಾ? ಓದಕ್ಕೆ ಬರೆಯಕ್ಕೆ ಶಕ್ತಿ ಬೇಡವಾ? ಕೆಳಗ್ ಹೋಗಿ ತಿಂದು ಬರೋದಕ್ಕೆ ತುಂಬಾ ಟೈಮ್ ಆಗತ್ತೆ. ಪ್ಲೀಸ್ ಅಮೂಲ್ ಬೇಬಿ, ನಾನು ಓದ್ಕೋತೀನಿ, ಬಿಟ್ಬಿಡು. ನೋ, ನಿನಗೆ ಓದೋದು ಎಷ್ಟು ಮುಖ್ಯನೋ ಅದೇ ತರ ನನ್ನ ಹೆಂಡತಿ ಹೆಲ್ತು ನನಗಷ್ಟೇ ಮುಖ್ಯ. ಓಯ್, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಮೂಲ್ ಬೇಬಿ, ಅಮ್ಮ ನೆನಪಾದ್ರು. ಅಮ್ಮನ ಈಗ್ಲಾ? ಯಾಕೆ? ದಿವ್ಯಕ್ಕಂಗೆ ಎಕ್ಸಾಮ್ಸ್ ಬಂದ್ಬಿಟ್ರೆ ಅವಳು ಟೆನ್ಷನ್ ಆಗೋಳೋ ಇಲ್ವೋ, ನಮ್ಮಮ್ಮ ಟೆನ್ಷನ್ ಮಾಡ್ಕೊಂಬಿಡೋರು. ಅವಳಿಗೇನ್ ಬೇಕೋ ಅದನ್ನ ಅವಳ ಹತ್ರನೇ ತಂದಿಟ್ಟಿರೋರು. ಅವಳು ಓದ್ಕೋತಾ ಇರ್ಲಿಲ್ಲ, ಅದು ಬೇರೆ ಮಾತ್ಬಿಡು. ಆದ್ರೆ ಪಾಪ ನನ್ನಮ್ಮ, ಮಗಳು ಓದ್ಕೋತಾ ಇದ್ದಾಳೆ ಅಂತ ಅವರೇ ಊಟನೂ ಮಾಡಿಸ್ತಾ ಇದ್ರು. ಬಹುಶಃ ಅಮ್ಮ ಇಲ್ಲಿದ್ದಿದ್ರೆ ನನ್ಗೂ ಹಾಗೆ ಮಾಡಿರೋರಲ್ವಾ. ಮಗಳು ಓದ್ಕೋತಿದ್ದಾಳೆ ಅಂತ ಅವರೇ ಊಟ ತಿನ್ನಿಸ್ತಿದ್ರು ಅನ್ಸುತ್ತೆ. ಆದ್ರೆ ಏನು? ಆದ್ರೆ ಇಲ್ಲೇನ್ ಮಾಡೋದು, ಸುಮ್ನೆ ಬಿಟ್ಟಾಕು. ಮೊದಲು ನಮಗೆ ನಾವೇ ಪ್ರಪಂಚ ಅಂದ್ಕೊಂಡವ್ರಿಗೆ ಮಕ್ಕಳಾದ್ಮೇಲೆ ಅವರೇ ನಮ್ಮ ಪ್ರಪಂಚ ಆಗ್ಬಿಡ್ತಾರೆ. ಹೌದು ಅಕ್ಕ,
ಅವ್ರ ಖುಷಿನೇ ನಮ್ಮ ಖುಷಿ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಿಜ. ರಚಿ ನಿಂತ್ಕೋ ನಿಂತ್ಕೋ. ಅಮ್ಮ ಹಿಡ್ಕೊಳ್ಳಿ ಅವನನ್ನ ಮಾತ್ರ ಬಿಡ್ಬೇಡಿ. ಏನಾಯ್ತು ಏನಾಯ್ತು? ಅಯ್ಯೋ ಅವನನ್ನ ಹಿಡ್ಕೊಳ್ಳಿಮ್ಮ, ಆಗ್ಲಿಂದ ಕೈಗೆ ಸಿಕ್ತಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ನಚ್ಚಿ ಅವ್ಳ ಕೈ ಸಿಕ್ಬೇಡ, ಓಡು ಓಡು ಓಡು. ಅಮ್ಮ ನೀ ಬಿದ್ದಿರಲ್ಲ. ಏ ನಚ್ಚಿ ಓಡು ಓಡು ನಚ್ಚಿ. ಯಾಕೆ ಪದ್ಮ ಅವರೇ ಡಲ್ಲಾಗಿ ಹೋದ್ರಿ? ನೋಡಿದ್ರ ಅಕ್ಕ ರಿತುನ, ನಿಮ್ಮನ್ನ 100 ಸಲ ಅಮ್ಮ ಅಮ್ಮ ಅಂತಾಳೆ, ಆದ್ರೆ ನನಗೆ ಆ ಭಾಗ್ಯನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಪದ್ಮ. ಏನ್ ಮಾಡೋಕ್ಕಾಗತ್ತೆ? ದೇವ್ರು ಕೊಟ್ಟಿದ್ದನ್ನ ಪ್ರಸಾದ ಅಂತ ಪಡ್ಕೋಬೇಕು ಅಷ್ಟೆ. ಆದರೂ ನನಗೂ ಒಂದು ಆಸೆ ಇರುತ್ತಲ್ವ ಅಕ್ಕ, ನನ್ನ ಮಗುನು ಎಲ್ಲ ಮಕ್ಕಳ ಥರ ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ. ಯಾರಿಗೇನು ಅನ್ಯಾಯ ಮಾಡಿದ್ನೋ ಏನೋ ಅಕ್ಕ, ಆ ದೇವರು ನನ್ನ ಮಗ ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟ. ನೀವು ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ಎಲ್ಲ ಕಡೆ ತೋರ್ಸಾಯ್ತಕ್ಕ, ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ. ನನಗೆ ನನ್ನ ಜೀವನದಲ್ಲಿ ಬೇರೆ ಏನೂ ಬೇಕಾಗಿಲ್ಲ ಅಕ್ಕ, ಅವನೊಬ್ಬ ಸರಿ ಹೋದ್ರೆ ಸಾಕು. ನಾನು ಬೇರೆ ನೋವುಗಳೆಲ್ಲ ನುಂಗ್ಕೊಂಡು ಅವನ ಜೊತೆ ಸಂತೋಷವಾಗಿರ್ತೇನೆ. ನಿಮ್ಮ ನೋವು ನನಗರ್ಥ ಆಗುತ್ತೆ ಪದ್ಮ. ತಾಯ್ತನ ಸಂಪೂರ್ಣ ಆಗೋದೆ ನಮ್ಮ ಮಗು ನಮ್ಮನ್ನ ಅಮ್ಮ ಅಂತ ಕರೆದಾಗ. ಸಿರಿವಂತಿಕೆಯು ಮೆರೆಯಲು ಅಲ್ಲ, ರಾಜಕುಮಾರಿ ದೇವತೆ ಅಲ್ಲ. ಹಸಿವು ನಿದ್ದೆ ಕೋಪ ತಾಪ ನಿನಗೂ ಇದೆ, ನಿನ್ನಂತೆ ರೋಷಾವೇಶ ನಮಗೂ ಇದೆ. ಈ ನಿಜವನ್ನ ಅರಿತಾಗ ಹೆಣ್ಣಾಗುವೆ, ಇಲ್ಲ ಮಣ್ಣು ತಿನ್ನುವೆ. ಓಹೋ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ. ಈಗ ಹಾಡಾಡಿದ್ದು ನನಗೆ ತಾನೆ, ಇದನ್ನೇ ಬರ್ದು ಎಕ್ಸಾಮ್ ಪಾಸ್ ಆಗ್ತೀಯ ನೀನು? ಯಾ ನೋ ಸರಿ ಇರೋದಿಲ್ಲ ಅತ್ತೆ. ಅಯ್ಯಯ್ಯೋ, ನಾನು ಓದೋದಕ್ಕೆ ದೃಷ್ಟಿ ಆಗೋಯ್ತು ಅನ್ಸುತ್ತೆ. ಅದಕ್ಕೆ ಹೇಳೋದು ಇನ್ನೊಬ್ರನ್ನ ಆಡ್ಕೋಬಾರ್ದು ಅಂತ. ನಾನು ಮೋಸ ದಗಲ್ಬಾಜಿ ಕೆಲಸ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದ್ದೆ ಅನ್ಸುತ್ತೆ ಒಂದೊಂದ್ಸರಿ. ಒಳ್ಳೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಬಾವ, ಹಂಗಂತ ಕೆದ್ದರಿ ತುಳಿಯಕ್ಕಾಗುತ್ತಾ?
ಎಲ್ಲ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಕೊಬೇಕು. ದಿವ್ಯಾಕ ಸತ್ಯಂಗ್ ಕೊಟ್ಟಿರೋ ಕಾಟದ ಮುಂದೆ ಇದೆಲ್ಲ ಏನೇನೂ ಇಲ್ಲ. ನನಗೆ ಗೊತ್ತು ಆ ಮಾಟೆ. ಸತ್ಯ ಅವರು ದಿವ್ಯಾನ ನನ್ನಿಂದ ಕಾಪಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು. ಆದರೆ ದಿವ್ಯಾ ದುಡ್ಡಿನ ಆಸೆಗೆ ನನ್ನ ಹಿಂದೆ ಬಂದ್ಲು. ಆದ್ರೆ ನೀವು ದಿವ್ಯಾಕನ್ ಪ್ರೀತಿ ಮಾಡಿದ್ದು ಸತ್ಯ ಅಲ್ವಾ ಬವ್ವ? ನಿಮ್ಮ ಹತ್ರ ದುಡ್ಡು ಇಲ್ದೇ ಇರ್ಬೋದು, ಆದ್ರೆ ಪ್ರೀತಿ ಕೊರತೆ ಇಲ್ಲ. ಅದ್ ಯಾಕೆ ದಿವ್ಯಾಕಂಗೆ ಅರ್ಥ ಆಗ್ತಿಲ್ವೋ ಏನೋ. ದುಡ್ಡಿಗಿಂತ ದೊಡ್ಡದು ಮನುಷ್ಯರು ಪ್ರೀತಿ ಅಲ್ವಾ? ನೋಡು, ಎಷ್ಟು ಚಿಕ್ಕ ಹುಡುಗ ನೀನು. ನಿನಗೆ ಅರ್ಥ ಆಗೋದು ಅವಳಿಗೆ ಅರ್ಥ ಆಗಲ್ಲ. ಎಲ್ಲ ನನ್ನ ಹಣೆ ಬರಹ. ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಬಿಡು. ಅತ್ತೆ, ಅಜ್ಜಿ, ನೀವೆಲ್ಲ ನನ್ನ ಜೊತೆಲಿರೋದಕ್ಕೆ ನನಗೆ ಹೊಸ ಉರ್ಪು, ಧೈರ್ಯ ಸಿಕ್ಕಿದೆ. ದಿವ್ಯಾಯಿಂದ ನನಗದು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನೀವೆಲ್ಲ ನನಗೆ ಸಿಕ್ಕಿದ್ದೀರ. ನಿಮಗೋಸ್ಕರನಾದರೂ ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ. ಇದು ಬೇಕಾಗಿರೋದು ಅಂದ್ರೆ ಈಗ ಸರಿಯಾಗಿ ಬಜ್ಜಿ ಹಾಕ್ರಿ, ಕಸ್ಟಮರ್ಸ್ ಕಾಯ್ತಾ ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಪದ್ಮ, ಏನಾಗುತ್ತೋ ಏನು. ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕಪ್ಪ. ನಾಳೆನೇ ಪರೀಕ್ಷೆ ಬೇರೆ ಇದೆ. ಆ ಹುಡುಗಿ ಎಂಥ ಕನಸು ಕಟ್ಕೊಂಡಿದ್ಲು, ಇವತ್ತೇ ಹೀಗಾಗ್ಬೇಕಾ? ಅಕ್ಕ ಭಯ ಪಡ್ಬೇಡಕ್ಕ, ಸತ್ಯಂಗೆ ಏನೂ ಆಗಲ್ಲ, ದೇವ್ರಿದ್ದಾನೆ. ಊರ್ಮಿ, ಆ ಹುಡುಗಿ ಕೈ ಮೇಲೆ ಬಿದ್ದಿರೋದು ಸೌಟೋ ಪಾತ್ರೆನೋ ಆಗಿದ್ದಿದ್ರೆ ನಾನು ಇಷ್ಟೊಂದು ಹೆದರ್ಕೋತಾ ಇರ್ಲಿಲ್ಲ ಕಣೆ. ಆದ್ರೆ ಅವಳು ಕೈ ಮೇಲೆ ಬಿದ್ದಿದ್ದು ಗುಂಡು ಕಲ್ಲು. ಆಗ್ಲೇ ಅವಳು ಹೇಗೆ ಅಳ್ತಾ ಹೋದ್ಲು ಅಂತ ನೋಡ್ಲಿಲ್ವೇನೆ? ಅದನ್ನ ನೆನಪಿಸ್ಕೊಂಡ್ರೆ ನನ್ನ ಕರಳೆ ಕಿತ್ತು ಬರ್ತಾ ಇದೆ. ಅವ್ರ ಜೊತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಅಕ್ಕ ಇನ್ನೇನ್ ಬಂದ್ಬಿಡ್ತಾರೆ, ಏನೋ ಕೆಟ್ಟಗಳಿಗೆ ಅಚಾತುರ್ಯ ನಡೆದು ಹೋಯ್ತು. ದಯವಿಟ್ಟು ಅಕ್ಕ ನೀನ್ ಸಮಾಧಾನವಾಗಿರು. ಇಂಥ ಸಮಯದಲ್ಲಿ ಬೇಡ ಅಂದ್ರೂ ಮನಸ್ಸು ಕೆಟ್ಟದ್ದನ್ನೇ ಯೋಚನೆ ಮಾಡತ್ತೆ ಕಣೆ. ಪರೀಕ್ಷೆನೇ ಬರೆಯೋದು ಬೇಡ ಅಂತ ನಾನು ಹಠ ಮಾಡಿದೆ. ಆದ್ರೆ ಈಗ ಅವಳ ಕೈಗೆ ನೋಡಿದ್ರೆ ಹೇಗಾಗಿದೆ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಸೀತಾ? ಹಾಗಲ್ಲ ರೀ, ಪಾಪ ಓದೋದೇ ಅವಳ ಕನಸಾಗಿತ್ತು. ಪರೀಕ್ಷೆ ಅಂತ ಎಷ್ಟು ಖುಷಿ ಪಟ್ಟಿದ್ಲು. ಈಗ ನೋಡಿದ್ರೆ ದೊಡ್ಡಮ್ಮ, ಸಮಾಧಾನ ಮಾಡ್ಕೊಳ್ಳಿ ದೊಡ್ಡಮ್ಮ. ಅಮ್ಮ, ಡಾಕ್ಟ್ರು ಸತ್ಯಂಗೆ ಈ ಸತಿ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ ಅಂದಾಗ ಅವಳು ಎಷ್ಟು ನೊಂದ್ಕೊಟ್ಲು ಗೊತ್ತಾ? ಅವಳು ಅಲ್ಲಿ ಅಳಕ್ ಶುರು ಮಾಡಿದ್ದು, ಮನೆಗೆ ಬಂದ್ರು ನಿಲ್ಸಿರ್ಲಿಲ್ಲಮ್ಮ. ಅವಳ ಹೇಗೆ ಸಮಾಧಾನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗೂ ಕಷ್ಟ ಆಗ್ತಿದೆ ಕಣು ಅವಳನ್ನ ಹಾಗೆ ನೋಡೋದಕ್ಕೆ. ಅದೆಷ್ಟು ಆಸೆ ಪಟ್ಟಿದ್ಲು, ಪರೀಕ್ಷೆ ಬರಿತೀನಿ ಅಂತ. ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿರ್ಲು ಅಮ್ಮ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದ್ತಿರ್ಲು. ನೋಡಿದ್ಯಾ, ಅವಳ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಹೌದಮ್ಮ, ಅವಳು ಈ ಸತಿ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ. ಯಾಕೆ ಎಕ್ಸಾಮ್ ಬರೆಯಕ್ಕಾಗಲ್ಲ? ಅಲ್ಲಮ್ಮ ಪದ್ಮ, ಅವಳ ಕೈ ನೋಡನು ಹೀಗೆ ಹೇಳ್ತಿದ್ಯಾ? ಸತ್ಯ ಅವ್ರ ಕೈಯಿಂದ ಎಕ್ಸಾಮ್ ಬರೆಯಕ್ಕಾಗಲ್ಲ ಅನ್ನೋದು ನಿಜ ರಾಯ್ರೆ. ಆದ್ರೆ 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 ಏನ್ ಮಾಡ್ಬೋದು ಅಂತಿದ್ಯಮ್ಮ? ಈ ಸಲನೇ ಎಕ್ಸಾಮ್ ಬರಿಬೋದು, ಆ ಅವಕಾಶ ಇದೆ.
ಏನ್ ಹೇಳ್ತಿದ್ಯಮ್ಮ ಪದ್ಮ? ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ ಸೀತಮ್ಮ. ವಿಶೇಷ ಚೇತನರಿಗೆ ಅವ್ರ ಬದಲು ಇನ್ನೊಬ್ರು ಎಕ್ಸಾಮ್ ಬರೀಬಹುದು ಅಂತ ರೂಲ್ಸ್ ಇದೆ. ಹಾಗೆ ಎಕ್ಸಾಮ್ ಹತ್ರ ಇರುವಾಗ ಯಾವ್ದಾದ್ರು ಪ್ರಾಬ್ಲಮ್ಸ್ ಆಗಿ ಇಲ್ಲ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ಸ್ ಈ ತರ ಏನಾದರೂ ಆದಾಗ ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಅವ್ರ ಪರವಾಗಿ ಇನ್ನೊಬ್ರು ಎಕ್ಸಾಮ್ ಬರೀಬಹುದು. ನಾವ್ ಯಾಕೆ ಅದನ್ನ ಟ್ರೈ ಮಾಡಬಾರ್ದು? ಎಲ್ಲಿ ಹೋಗಿದ್ದಾಳೋ ಏನೋ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಇದನ್ನೇನು ಮನೆ ಅನ್ಕೊಂಡಿದ್ದಾಳೋ ಛತ್ರ ಅನ್ಕೊಂಡಿದ್ದಾಳೋ? ಯಾವಾಗ ಬೇಕು ಅವಾಗ ಬರ್ತಾಳೆ. ಕರ್ಮ ಕರ್ಮ. ಅದ್ಯಾಕೆ ನಮ್ಮ ಜೀವನ ಹಿಂಗೆ ಸಾಯಿಸ್ತಾ ಇದ್ದಾಳು? ಹೆಣ್ಮಗಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ ಅವಳಿಗೆ? ಬಾಲ, ಒಂದ್ಸರಿ ಅವಳಿಗೆ ಫೋನ್ ಮಾಡಿ ನೋಡಪ್ಪ, ಎಲ್ಲಿದ್ದಾಳಂತ ಕೇಳು. ಇಲ್ಲ ಅತ್ತೆ, ರಿಂಗ್ ಆಗ್ತಾ ಇದೆ, ಅವಳು ಪಿಕ್ ಮಾಡ್ತಿಲ್ಲ. ಅಯ್ಯೋ, ಒಂದು ಫೋನ್ ಆದ್ರೂ ಮಾಡಬಾರ್ದ ಜಾನಕಿ? ಎಲ್ಲಿದ್ದೀನಿ, ಏನು ಎತ್ತ ಅಂತ? ಯಾಕಾದ್ರೂ ಈಗ ಮಾಡ್ತಾಳೋ ಏನೋ. ಈಗ ಸತ್ಯ ಇರ್ಬೇಕಾಗಿತ್ತು. ಎಲ್ಲಿದ್ದಾಳು ಅಲ್ಲಿಗೆ ಹೋಗ್ಬಿಟ್ಟು ಒದ್ದು ಮನೆ ಕರ್ಕೊಂಡ್ ಬಂದಿರೋಳು. ಅವಳು ಇಲ್ವಲ್ಲ, ಅದಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಸತ್ಯ ಅವ್ರಿಗೆ ಕಾಲ್ ಮಾಡ್ಲಾ? ಅಯ್ಯೋ, ಈಗಲೇ ಮಾಡೋದು ಬೇಡಪ್ಪ. ಅವಳ ಮನೆ ಸಂಸಾರ ಅಂತ ಅವಳದೇ ಸಮಸ್ಯೆ ಇರ್ತಾಳೆ. ನಮ್ಮ ಸಮಸ್ಯೆನೂ ಹಾಕೋದು ಬೇಡ ಅವಳಿಗೆ. ಅಲ್ಲ, ನಾನು ತಾಳಿ ವಿಚಾರವಾಗಿ ಅವಳು ಕೆನ್ನೆಗೆ ಬಾರಿಸ್ತೆ ಅಂತ ಕೋಪ ಮಾಡ್ಕೊಂಡಿದ್ದಾಳ? ಅತ್ತೆ, ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡಿ. ಆದ್ರೆ ಅವಳು ಎಂಥ ಬಂಡಿ ಅಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮನೆಗೆ ಬಂದೇ ಬರ್ತಾಳೆ, ನೋಡ್ತಾ ಇರಿ. ಚೀತು ಅಂತ ಚೀಮಾರಿ ಹಾಕ್ಬಿಟ್ಟು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರು ಹೋಗದೆ ಇರೋಳು, ಇವಾಗ ನೀವು ಒಂದು ಏಟು ಹೊಡೆದ ತಕ್ಷಣ ಹೋಗ್ಬಿಡ್ತಾಳಾ? ಅದು ಹಾಗಲ್ವೇ, ಅವ್ಳು ಫೋನ್ ಬೇರೆ ಎತ್ತುತ್ತಾ ಇಲ್ವಲ್ಲ, ಅದು ನನಗೆ ಗಾಬರಿ ಆಗಿರೋದು. ಅವಳಿಗೇನೂ ಆಗಿರಲ್ಲ ಅಲ್ವಾ? ಇಲ್ಲ ಅತ್ತೆ, ಹಾಗೇನೂ ಆಗಿರಲ್ಲ. ಬೇಕಾದ್ರೆ ಇವಳು ಬೇರೆಯವ್ರಿಗೆ ತೊಂದರೆ ಮಾಡ್ತಾಳೆ ಹೊರತು ಇವಳಂತೂ ತೊಂದರೆ ಸಿಕ್ಕಾಕೊಳಲ್ಲ ಬಿಡಿ. ಇಷ್ಟು ವರ್ಷದಿಂದ ನಾವು ಇವಳು ನೋಡಿಲ್ವಾ? ಆದ್ರೂ ಜಾನಕಿ ಅತ್ತೆ, ನೀವು ಹೆದರ್ಕೊಂಡು ನನ್ನೂ ಹೆದರಿಸ್ಬೇಡಿ. ಮೊದಲೇ ಒಳಗಡೆ ಪುಕ ಪುಕ ಅಂತಿದೆ. ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅಂಥದ್ರಲ್ಲಿ ನೀವಿಬ್ರು ಗಾಬರಿ ಆಗೋದು ಬೇಡ. ಅವಳು ಬರ್ತಾಳೆ, ನಾನು ಕಾಯ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ ಪ್ಲೀಸ್. ಇಂಥ ಪರಿಸ್ಥಿತಿಲಿ ಎಲ್ಲಪ್ಪ ನಿದ್ದೆ ಬರುತ್ತೆ? ಹಾಗಂತ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ಕಾಗತ್ತಾ? ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಕಾಯ್ತೀನಿ, ಅವಳು ಬರ್ತಾಳೆ. ಕಿಲ್ ಮಲ್ಗಿದ್ದಾನೆ. ಬಾಲ, ಬಾಲ, ಎದ್ದೇಳು, ಎದ್ದೇಳು. ಇದೆ ಅನ್ಬೇವಿ ನೀನು ಬೆಳಗ್ಗೆ ರಾತ್ರಿ ಬೇರೆ ನಿದ್ದೆ ಇಲ್ಲ. ನೀನ್ ಯಾಕೋ ಇಲ್ಲಿ ಮಲಗಿದ್ಯಾ? ಯಾಕೆ ನಿದ್ದೆ ಇಲ್ಲ? ಇದೊಳ್ಳೆ ಸರಿ ಹೋಯ್ತಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ ಹತ್ರ ತಮಾಷೆ ಮಾಡೋ ಕೇಳ್ಗಲ್ಲ ನನಗೆ ಇನ್ನೂ ಬಂದಿಲ್ಲ. ಅದೇನಾಯ್ತು ಅಂತ ಹೇಳು. ನಿನ್ ನಿಜವಾಗ್ಲೂ ನೆನಪಿಲ್ವಾ ಬೇಬಿ? ಇದ್ದಿದ್ರೆ ನಿನ್ನನ್ ಯಾಕೆ ಕೇಳ್ತಿದೆ? ಹೇಳು, ಏನಾಯ್ತು? ಮಂಗ್ಳೂರ್ದೇ ರಿಪೀಟ್ ಆಯ್ತು.
ಪಾಪಿ, ಮತ್ತೆ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಇಂಥ ಕೆಲ್ಸ ಮಾಡಕ್ ನಾಚಿಕೆ ಆಗಲ್ಲ? ನಾನಲ್ಲ ಬೇಬಿ, ನೀನೇ. ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ಮುಂದುವರೆದಿದ್ದು ನೀನು. ಕುಡ್ದಿದ್ಯಾ ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ನೀನ್ ಕೇಳಲೇ ಇಲ್ಲ ಗೊತ್ತಾ? ಕುಡ್ತಿದ್ ಮತ್ತಲ್ಲಿ ಏನೂ ಗೊತ್ತಾಗಲ್ಲ ಅನ್ನೋ ಸೆನ್ಸ್ ಇಲ್ಲ. ಸಿಕ್ಕಿದ್ದ ಚಾನ್ಸ್ ಅಂತ ಯೂಸ್ ಮಾಡ್ಕೊಂಡ್ ಬಿಟ್ಟೆ ಅಲ್ವಾ? ನೋಡು ದಿವ್ಯಾ, ಅಂತ ಪದಗಳನ್ನೆಲ್ಲ ಬಳಸ್ಬೇಡ. ನೀನು ನನ್ನ ಹೆಂಡತಿ, ನನಗೂ ಮರ್ಯಾದೆ ಅಂತ ಇದೆ. ಮರ್ಯಾದೆ ಇದ್ದಿದ್ರೆ ಮಂಗ್ಳೂರ್ ಅಂತ ಯಾಕೋ ಸಾಯ್ತಿದ್ದೆ. ಇದನ್ನೆಲ್ಲ ನೀನೇ ಪ್ಲಾನ್ ಮಾಡಿದ್ದು, ನೀನ್ ಸರಿ ಇಲ್ಲ. ನೋಡು ದಿವ್ಯಾ, ನೀನ್ ಈ ತರ ಮಾತಾಡ್ತಿರೋದು ಸರಿ ಇಲ್ಲ. ನಾನ್ ನಿನಗ್ ಬಲವಂತನೂ ಮಾಡಿಲ್ಲ, ಅಡ್ವಾಂಟೇಜು ತಗೊಂಡಿಲ್ಲ. ಪ್ರಾಮಾಣಿಕವಾಗಿ ನಿನ್ನ ತಡೆಯೋ ಪ್ರಯತ್ನನ ಮಾಡಿದ್ದೀನಿ. ಮಿಕ್ಕಿದ್ದು ನೀನ್ ಕುಡ್ದು ಬಂದು ಮತ್ತಲ್ಲಾಗಿದ್ದು ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಿಲ್ಲ. ನಿನಗೆ ಅರ್ಥ ಆದ್ರೆ ಒಳ್ಳೇದು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ದಿವ್ಯಾ. ಮತ್ತೆ ತಪ್ಪು ಮಾಡ್ಬಿಟ್ಟೆ. ಅಲ್ಲ ಅತ್ತೆ, ಈ ಹಾಲ್ ಟಿಕೆಟ್ ಯಾಕೆ? ಎಕ್ಸಾಮ್ ಬರೆಯೋದಕ್ಕಾಗಲ್ಲ ಅಂತ ಗೊತ್ತಿದ್ರು ಯಾಕೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀರಾ? ನೀನ್ ಎಕ್ಸಾಮ್ ಬರಿತಾ ಇದೀಯಾ ಹುಡುಗಿ? ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಆಗಿದೆ. ಯಾಕೆ ಹುಡುಗಿ, ನಿನ್ನ ಅತ್ತೆ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಹಾಗಲ್ಲ ಅತ್ತೆ, ಅದು ನನ್ನ ಕೈ ಹೀಗಾಗಿದೆಯಲ್ಲ. ಸತ್ಯ, ನೀನೇನು ಯೋಚನೆ ಮಾಡಬೇಡಮ್ಮ. ನಿನ್ನ ಗಂಡ ಇದ್ದಾನೆ, ನೀನು ಹೇಳ್ತಾ ಹೋಗು, ಅವನು ಬರಿತಾ ಹೋಗ್ತಾನೆ. ನಿನಗೆ ನಿನ್ನ ಗಂಡನೇ ಕೈ. ಥ್ಯಾಂಕ್ ಯು ಅಮಲ್ ಬೇಬಿ. ಹೊತ್ತಾಯ್ತು, ಹೊರಡಿ ಇನ್ನ ಎಕ್ಸಾಮ್ಗೆ. ಅತ್ತೆ ರಾಯ್ರೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಅತ್ತೆ ಆಶೀರ್ವಾದ ಮಾಡಿ. ಏ ಅಣ್ಣ ಹುಷಾರ್ ಕಣೋ, ಅದಕ್ಕೆ ಏನ್ ಹೇಳ್ತಾರೋ ಅಷ್ಟೇ ಬರಿ, ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ಬಿಡ, ಗೊತ್ತಾಯ್ತಾ? ಪಾಸ್ ಆಗೆ ಅಣ್ಣ ಈ ಬಾಲ ಇತ್ತೀಚೆಗೆ ಜಾಸ್ತಿ ಆಡ್ತಿದ್ದಾನೆ. ಬಾಯ್ಗೆ ಬಂದಂಗೆ ಮಾತಾಡ್ತಾನೆ. ಬೋಂಡ ಅಂಗಡಿ ಇಟ್ಟ ಮೇಲೆ ಅವ್ನ ನಾಲ್ಗೆಗೆ ಮಿತಿನೇ ಇಲ್ಲ. ಹೆಂಗ್ ಬೇಕೋ ಹಂಗೆ ಮಾತಾಡ್ತಾನೆ. ನೋಡ ಅದ್ ಎಷ್ಟು ದಿನ ಹೀಗೆ ಹಾರಾಡ್ತಾನೆ ಅಂತ. ಒಂದ್ಸಲ ನನ್ನ ಕೈಗೆ ದುಡ್ಡು ಓಡಾಡಕ್ ಶುರು ಮಾಡ್ಲಿ, ಆಗ ನಾನು ಯಾರು ಅಂತ ತೋರಿಸ್ತೀನಿ. ಅವನ್ ಯೋಗ್ಯತೆ ಏನು ಅಂತ ಅವನ್ಗೆ ಅರ್ಥ ಮಾಡಿಸ್ತೀನಿ. ನನ್ನ ಹತ್ರ ಮಾತಾಡದಿರ್ಲಿ, ಉಸಿರಾಡಕ್ಕೂ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ಬಾಲ, ನನ್ನನ್ನು ವಿರುದ್ಧ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದೆ. ಆದಷ್ಟು ಬೇಗ ನಿಂಗೆ ರಿಯಲೈಸ್ ಮಾಡ್ತೀನಿ.
ಇವನೊಬ್ಬ ನನ್ನ ಜೊತೆಗಿದ್ರೆ ಸಾಕು. ಆ ಬಾಲಂಗೋಚಿನ ಕಟ್ ಮಾಡಿ ಬಿಸಾಕ್ತೇನೆ. ಸದ್ಯಕ್ಕೆ ನನಗಿರೋ ಹೋಪ್ ಅಂದ್ರೆ ಇವನೊಬ್ಬನೇ. ನನ್ನ ಎಷ್ಟೋ ವರ್ಷದ ಕನಸು ನನ್ಸ್ ಮಾಡ್ತಿದ್ಯಲ್ಲ ದೇವ್ರೆ. ಯಾವತ್ತು ನಾನು ಕಾಲೇಜ್ ಮುಖ ನೋಡ್ತೀನಿ, ನಾನು ಓದ್ತೀನಿ, ಪರೀಕ್ಷೆ ಬರಿತೀನಿ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಆದ್ರೆ ಈಗ ನನ್ನ ಗಂಡನಿಂದಾಗಿ, ಅವ್ರ ಮನೆಯವರಿಂದಾಗಿ ನಾನು ಅಂದ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಇದೆ. ನನ್ನ ಕೈ ನೋಡಿದ್ರೆ ಹೀಗಾಗಿದೆ. ಆದ್ರೆ ನನ್ನ ಗಂಡ ತಾನೇ ಎಕ್ಸಾಮ್ ಬರೀತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಇದಕ್ಕಿಂತ ಪುಣ್ಯ ಇನ್ನೇನಿರೋದಕ್ಕೆ ಸಾಧ್ಯ? ಯಾಕೆ ಸತ್ಯ ಹಾಗೆ ನೋಡ್ತಾ ಇದ್ಯಾ? ಅಯ್ಯೋ ಆಲ್ ರೈಟ್, ಕೈಗೆ ನೋತಾ ಇದ್ಯಾ? ಥ್ಯಾಂಕ್ ಯು ಅಮ್ಮ ಬೇಬಿ. ಥ್ಯಾಂಕ್ಸ್. ಇವಾಗ ಯಾಕೆ ಮಾತೆಲ್ಲ? ಯಾವ ಗಂಡನೂ ಮಾಡದೇ ಇರೋ ಹೆಲ್ಪನ್ನ ನೀನ್ ನನಗೆ ಮಾಡ್ತಿದ್ಯಾ ಅಮುಲ್ ಬೇಬಿ. ನಾನು ಓದ್ತೀನಿ ಅಂದಾಗ ನನ್ ಬೆನ್ನೆಲ್ಬಾಗ್ ನಿಂತೆ. ಕೈ ಮುರಿದು ಪರೀಕ್ಷೆ ಬರೆಯೋದಕ್ಕಾಗಲ್ಲ ಅಂತಿರುವಾಗ ನೀನೇ ಮುಂದೆ ಬಂದು ಪರೀಕ್ಷೆ ಬರಿತೀನಿ ಅಂತಿದ್ಯಾ. ಅದಕ್ಕೆ ಥ್ಯಾಂಕ್ಸ್ ಅಮುಲ್ ಬೇಬಿ. ಅಯ್ಯೋ ಸತ್ಯ, ಇದ್ರಲ್ಲಿ ನಂದೇನ್ ಹೆಚ್ಚುಗಾರಿಕೆ ಇಲ್ಲ. ಎಲ್ಲ ಗಂಡಂದಿರೋ ಅವ್ರ ಹೆಂಡತಿ ಪರವಾಗಿ ನಿಂತ್ಕೊಳ್ಳೇಬೇಕು. ಹೆಂಡತಿ ಅಂದ್ರೆ ನಮ್ ಜೀವನದ ಅರ್ಧ ಭಾಗ ಸತ್ಯ. ಅರ್ಧನಾರೇಶ್ವರ ಅಂತ ಶಿವನ ಸುಮ್ನೆ ಕರೀತಾರ? ಅಲ್ಲ, ಶಿವ ಸತಿ ಜೊತೆ ನಿಲ್ದೆ ಇನ್ಯಾರ ಜೊತೆ ನಿಲ್ಬೇಕು ಹೇಳು? ಮೇಡಮ್, ಇವಾಗ ಇದಕ್ಕೆಲ್ಲ ಟೈಮ್ ಇಲ್ಲ. ಎಕ್ಸಾಮ್ ಬರ್ದಾದ್ಮೇಲೆ ಬೇಕಾದ್ರೆ ಇಬ್ರು ತಪ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಗಳೋ ಅಂತ ಹತ್ಕೊಳ್ಳೋಣ. ಇವಾಗ ಬೇಗ ಬಾ. ಸರಿ, ಕೈ ಕೊಡು. ಕೈ ಏಟಾಗಿದೆ ಅಲ್ಲ? ಅವಳೇ ಅಲ್ವಾ ನನಗೆಲ್ಲ. ಕೂತ್ರು ನಿಂತರು ಅವಳೇ ನೆನಪಾಗ್ತಾಳೆ. ಹೌದು, ಅವಳೇ ನೆನಪಾಗ್ತಾಳೆ ನಿನ್ಗೆ. ಅದಕ್ಕೆ ಅವಳ ನೆನಪಲ್ಲೇ ಈರುಳ್ಳಿ ಕಟ್ ಮಾಡ್ತಾ ಕೈ ಕುಯ್ಕೊ. ಆದ್ರೆ ಅವಳು ಮಾತ್ರ ನಲ್ಕೊಂಡು ಆಫೀಸ್ಗೆ ಹೋಗ್ಲಿ. ಅದೇ ಇಲ್ಲೇ ಇದ್ಕೊಂಡು ನಿನ್ ಬಜ್ಜಿಗೆ ಸಹಾಯ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಿಡಿ ಅಜ್ಜಿ, ಅವಳಿಗೆ ಇಷ್ಟ ಬಂದಿದ್ದು ಮಾಡಲಿ. ಅವಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಅದು ಸರಿ ಹೇಳಿದ್ರೆ, ಕೈ ಕುಯ್ಕೊಳ್ಳೋ ಅಷ್ಟು ಗಾಢವಾಗಿ ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಅತ್ತೆ. ಅಳಿಂದ್ರೆ, ನಿಮ್ಮ ಮನಸ್ಸನ್ನ ಕೊರಿತಿರೋ ವಿಷಯ ಯಾವುದು ಅಂತ ನಮ್ಮ ಹತ್ರ ಹಂಚ್ಕೊಳ್ಳಿ. ಸಂಕೋಚ ಪಡಬೇಡಿ. ಅವನೇ ಹೇಳಲ್ಲ ಕಣೆ, ನಾನು ಹೇಳ್ತೀನಿ ಕೇಳು. ನೀವಾ? ಏನ್ ಹೇಳ್ತೀರಾ? ಏನ್ ಹೇಳೋದು? ಇತ್ತೀಚೆಗೆ ದಿವ್ಯ ನಡ್ಕೋತಾ ಇರೋ ರೀತಿ, ಅವಳ ಮನೆಗೆ ಬರ್ತಾ ಇರೋ ಹೊತ್ತು ಎಲ್ಲ ಬದಲಾಗಿದೆ. ಮತ್ತೆಲ್ಲ ಅವಳು ಹಾದಿ ತಪ್ತಾಳೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಲ್ವಾ ಬಾಲ? ಹೌದಾ ಬಾಲ? ಅದ ನಿನ್ನ ಯೋಚನೆ? ನೋಡು, ನಾವಿಷ್ಟೆಲ್ಲ ಕೇಳ್ತಾ ಇದ್ರು ಹೇಗೆ ಗುಂಡುಕಲ್ ತರ ಕೂತಿದ್ದಾನೆ. ಅವಳ ಮೇಲಿರೋ ಪ್ರೀತಿಯಿಂದ ನಮ್ಮ ಹತ್ರ ನಿಜ ಹೇಳ್ದೆ ಒದ್ದಾಡ್ತಾ ಇದ್ದಾನೆ. ಹಾಗೇನಾದ್ರೂ ಇದ್ರೆ ನಮ್ಮ ಹತ್ರ ಹಂಚ್ಕೊಳಪ್ಪ. ನಾವು ಅವಳಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತೀವಿ. ಹಾಗೇನಿಲ್ಲ ಅತ್ತೆ, ಅವಳ ಬಗ್ಗೆ ಕಾಳಜಿಯಿಂದನೇ ಯೋಚನೆ ಮಾಡ್ತಿದ್ದೆ. ಪಾಪ, ಅದೆಲ್ಲೋ ಹೋಗಿ ದುಡಿತಾಳೆ, ಎಷ್ಟೊತ್ತಿಗೋ ಬರ್ತಾಳೆ. ಎಷ್ಟು ಕೆಲಸ ಇರುತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಬಾಲ, ಸದ್ಯ ಈಗಲಾದ್ರೂ ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳಲ್ಲ ಅಂತ ಖುಷಿ ಪಡಿ. ನೋಡಿ, ನಾನು ಹೇಳೋದಿಷ್ಟೇನೆ, ಬೇರೆ ಎಲ್ಲ ಯೋಚನೆ ಬಿಟ್ಬಿಟ್ಟು ಅಂಗಡಿ ಕಡೆ ಮಾತ್ರ ಗಮನ ಕೊಡಿ. ಅವಳಿಗೆ ಬುದ್ಧಿ ಬಂದಾಗ ವಾಪಸ್ ಮನೆಗೆ ಬಂದೇ ಬರ್ತಾಳೆ. ಅಷ್ಟೇ ಬಾಲ,
ಒಂದು ಅರ್ಥದಲ್ಲಿ ನೀನು ಅವಳ ಗಂಡ ಅಲ್ಲ, ತಾಯಿ ಆಗ್ಬಿಟ್ಟಿದೀಯ. ಎಷ್ಟು ಪ್ರೀತಿ ಮಾಡ್ತೀವ ನಿನ್ನ ಹೆಂಡ್ತಿನ, ಅವಳ ಕೋಪನ ಸಹಿಸ್ಕೋತೀಯ. ಈ ಪ್ರೀತಿಗೆ ಒಂದಲ್ಲ ಒಂದಿನ ನಿನಗೆ ಬೆಲೆ ಸಿಕ್ಕೇ ಸಿಗುತ್ತಪ್ಪ. ಹಕ್ಕಿ ಊರೆಲ್ಲ ಹಾರಾಡ್ಕೊಂಡು ಬಂದರೂ ಕೊನೆಗೆ ತನ್ನ ಗೂಡು ಸೇರ್ಕೋಬೇಕಲ್ವಾ? ತನ್ನ ಗೂಡು ಇದೆ ಅನ್ನೋದು ಅರ್ಥ ಆಗೋಕೆ ಅವಳಿಗೆ ಸ್ವಲ್ಪ ಸಮಯ ಬೇಕು. ಎಲ್ಲಿ ಹೋಗ್ತಾಳೆ? ಬಂದೇ ಬರ್ತಾಳೆ. ಪರವಾಗಿಲ್ಲ ಅಜ್ಜಿ, ನಾನು ಅವಳು ಬರೋವರೆಗೂ ಕಾಯ್ತೀನಿ. ಮುಂದೊಂದು ದಿನ ನಮ್ಮಿಬ್ರು ಮಧ್ಯೆಗೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿ ಏನು? ಒಂದು ನಿಮಿಷ. ಥ್ಯಾಂಕ್ ಯು. ನಮ್ಮ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಬೇಕಾ? ಎನಿವೇಸ್, ಮನೆಗೆ ಹೋಗಿ ರೆಸ್ಟ್ ಮಾಡು. ಇನ್ನು 2 ಡೇಸಲ್ಲಿ ಬೇರೆ ಕಡೆಯಿಂದ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ನಮ್ಮ ಪ್ರಾಪರ್ಟೀಸ್ ತಗೊಳಾಗ ಮಾಡಬೇಕು. ಈ ಜವಾಬ್ದಾರಿ ನಿನ್ನ ಮೇಲಿದೆ. ಮಿಕ್ಕಿದ್ನ ಕ್ಯಾಬಿನಲ್ಲಿ ಮಾತಾಡೋಣ. ಸರಿ, ನೀನು ಹೇಳ್ದಾಗೆ ಆಗಲಿ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಬಾ ಹೋಗೋಣ. ಹುಡುಗಿ, ಹೇಳು. ಈಗೇನು ನಾನು ತಿನ್ಸಿದ್ರೆ ಓಕೆನಾ ನಿನ್ಗೆ, ಅಥವಾ ನಿನ್ ಗಂಡನೇ ತಿನ್ಸ್ಬೇಕಾ? ಏನಿಲ್ಲ ಅತ್ತೆ, ಕಾರ್ತಿಕ್ಗಿಂತ ನೀವೇ ವಾಸಿ. ಸತ್ಯ, ನೀನು ಅಮ್ಮನ ಪಾರ್ಟಿನಾ? ನಾವೆಲ್ಲರೂ ಅಕ್ಕನ ಪಾರ್ಟಿನೇ. ಅಪ್ಪ ಇರ್ಬೇಕಾಗಿತ್ತು ಇಲ್ಲಿ. ಅವಾಗ ಗಂಡಸ್ರಿ ಟೀಮ್ ಬಲ ಬಂದಿರೋದು. ಅಲೋ ಚಿಕ್ಕಪ್ಪ, ಸುಮ್ಮನೆ ಇರ್ತೀಯಾ? ಮತ್ತೆ ಒಂದು ಯುದ್ಧ ಶುರು ಮಾಡಬೇಡ. ಇವ್ರು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿದ್ದಾರೆ. ನನ್ನ ಜೊತೆ ಇದ್ರೆ ಈ ಖುಷಿ ಅವ್ರ ಮುಖದಲ್ಲಿ ಇರೋದೇ ಇಲ್ಲ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅನ್ನೋ ತರ ಇರ್ತಾರೆ. ಹಾಗಿದ್ರೆ ನಾನು ಇವ್ರ ಲೈಫಲ್ಲಿ ಏನು? ಅಲ್ಲ, ಅದಕ್ಕೆ
ಸತ್ಯನ ಪರೀಕ್ಷೆ ಬರೆಯೋದು ಬೇಡ ಅಂತ ಹೇಳಿದವ್ರೆ ನೀವು. ಇಲ್ಲಿ ನೋಡಿದ್ರೆ ನೀವೇ ಹೋಗಿ ಪರೀಕ್ಷೆನ ಬರೆದು ಬಂದಿದ್ದೀರಿ. ಮತ್ತೆ ನನ್ ಸೊಸೆ ಕನ್ಸನ್ನ ಕನ್ಸಾಗೆ ಉಳಿಯಕ್ ಬಿಟ್ಬಿಡ್ತೀನ ನಾನು? ಪರೀಕ್ಷೆ ಬರೆಯೋದು ಓಕೆ ಲಕ್ಷ್ಮಣ, ಆದ್ರೆ ಪೊಲೀಸ್ ಆಗೋದು ನಾಟ್ ಓಕೆ. ಅದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಆಗ್ಬೋದು ಅವಳು. ಏನ್ ಬೇಕಾದ್ರೂ ಆಗ್ಲಿ ಅವಳು. ಅತ್ತೆ ಅದ್ ಹೇಗೆ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ರಲ್ಲ? ಅದ್ ಏನಾಯ್ತು ಗೊತ್ತಾ ಹುಡುಗಿ, ನೀನು ಕಾರ್ತಿಕ್ ಪರೀಕ್ಷೆ ಬರೆಯಕ್ ಹೊರಟ್ರಲ್ಲ, ಆಗ ಇದ್ದಕ್ಕಿದ್ದಾಗೆ ಪದ್ಮಂಗೆ ಏನೋ ಅನುಮಾನ ಬಂತು. ಕಾರ್ತಿಕ್ಗೆ ಪರೀಕ್ಷೆ ಬರೆಯೋದಕ್ಕೆ ಅವ್ರು ಅವಕಾಶ ಮಾಡ್ಕೊಡಲ್ವೇನೋ ಅಂತ. ಯಾಕೆಂದ್ರೆ ಅವನು ತುಂಬಾ ಓದ್ಕೊಂಡಿದ್ದಾನಲ್ವಾ, ಹಾಗಾಗಿ ಯಾರು ಕಮ್ಮಿ ಓದ್ಕೊಂಡಿರ್ತಾರಲ್ಲ ಅವರಿಂದ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ಲು. ನಿನ್ ತುತ್ತೂರಿನ ಕಳ್ಸೋಣ ಅಂದ್ರೆ ಅವಳು ಮನೇಲಿರ್ಲಿಲ್ಲ, ಅದಕ್ಕೆ ನಾನೇ ಹೊರಟು ಬಂದ್ಬಿಟ್ಟೆ. ಪದ್ಮ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ಅವತ್ತು ಅಮ್ಮನ್ಗೆ ಹೇಳಿರ್ಲಿಲ್ಲ ಅಂದಿದ್ರೆ ಸತ್ಯ ಪಾಪ ಎಕ್ಸಾಮ್ ಬರೆಯೋಕೆ ಆಗ್ತಾ ಇರ್ಲಿಲ್ಲ. ಯಾವ ತರ ಟೈಮಲ್ಲಿ ಹೆಲ್ಪ್ ಮಾಡಿದೀರಾ ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ ಕಾರ್ತಿಕ್, ಸತ್ಯ ಅವ್ರು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು. ಅಷ್ಟೇ ಅಲ್ಲ, ಅವಳ ಆಸೆ ಅಂತೆ ಅವಳು ಒಳ್ಳೆ ಮಾರ್ಕ್ಸ್ ಕೂಡ ತೆಗಿಬೇಕು. ಏನ್ ಅಮೂಲ್ ಬೇಬಿ, ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಎಲ್ಲಾ ಸಮಸ್ಯೆಗೂ ನನ್ನ ಹತ್ರ ಪರಿಹಾರ ಇದೆ. ಆ ತರ ಏನೂ ಇಲ್ಲ, ಹೀಗೆ ಸುಮ್ಮನೆ ಚಿಕ್ಕಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕಪ್ಪನ ಬಗ್ಗೆನಾ? ಅವ್ರ ಬಗ್ಗೆ ಏನಿದೆ ಯೋಚನೆ ಮಾಡೋದಕ್ಕೆ? ಇತ್ತೀಚೆಗೆ ಚಿಕ್ಕಪ್ಪನ ಗಮನಿಸಿದ್ಯಾ? ಚಿಕ್ಕಪ್ಪ ತುಂಬಾ ಚೇಂಜ್ ಆಗಿದ್ದಾರೆ ಅನಿಸ್ತಾ ಇದೆ. ಅಪ್ಪನೂ ಚಿಕ್ಕಪ್ಪನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇವರಿಬ್ಬರ ಮಧ್ಯ ಏನಾಗಿರ್ಬೋದು? ಇವರಿಬ್ಬರ ಮಧ್ಯ ಏನಾದರೂ ಪ್ರಾಬ್ಲಮಾ? ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ಇವತ್ತು ಚಿಕ್ಕಪ್ಪ ನೋಡಿದ್ರೆ ಪದ್ಮ ಅವ್ರ ಮೇಲೆ ಎರಾಬಿರಿ ರೇಗ್ಬಿಟ್ರು. ಅದು ಯಾರೋ ಹೊರಗ್ನವ್ರ ಜೊತೆ ಚಿಕ್ಕಪ್ಪ ಈ ತರ ನಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ನಾವ್ ಆ ತರ ಮಾತಾಡಿದ್ರೇನೆ ನಮಗ್ ಬೈಯೋರು. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇರ್ಲಿ ಅಂತ. ಅಂಥದ್ರಲ್ಲಿ ಇವತ್ತು ಚಿಕ್ಕಪ್ಪನೇ. ನಿನಗೆ ಗೊತ್ತಾ ಸತ್ಯ, ಎಷ್ಟೋ ಸಾರಿ ನಾನು ತಪ್ಪು ಮಾಡಿದಾಗ, ನಿನ್ನ ಗೋಳಾಡಿಸಿದಾಗ, ನಿನಗೆ ಟೈಮ್ ಕೊಡದೇ ಇದ್ದಾಗ ಚಿಕ್ಕಪ್ಪನೇ ನನಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಏನು ಅಂತ ಅರ್ಥ ಆಗೋ ಥರ ಹೇಳಿದ್ದು. ಈಗ ಅವರೇ ಯಾಕೆ ಈ ಥರ ಆಡ್ತಾ ಇದ್ದಾರೆ? ಚಿಕ್ಕಿಗೆ, ರಿತುಗೆ ಚಿಕ್ಕಪ್ಪನೇ ಟೈಮ್ ಕೊಡ್ತಾ ಇಲ್ಲ. ರಿತು ಯಾವಾಗಲೂ ಚಿಕ್ಕಪ್ಪನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ. ಇತ್ತೀಚೆಗೆ ಚಿಕ್ಕಪ್ಪ ಅವ್ರು ಯಾವಾಗಲೂ ಎಲ್ಲೋ ಕಳೆದೋಗಿರೋ ಥರ ಇರ್ತಾರೆ. ಯಾಕೆ, ಏನಾಯ್ತು ಅಂತ 1000 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅದರ ಉತ್ತರನೇ ಸಿಗ್ತಾ ಇಲ್ಲ. ನಿನಗೆ ಗೊತ್ತಾ ಸತ್ಯ, ಅಪ್ಪ ಚಿಕ್ಕಪ್ಪನೇ ನನ್ನ ಜೀವನದ ರೋಲ್ ಮಾಡೆಲ್ಸ್. ಅಮೂಲ್ ಬೇಬಿ, ನಾನು ನಿನ್ಗೊಂದು ವಿಷಯ ಹೇಳ. ಏನ್ ವಿಷಯ ಸತ್ಯ? ಹೇಳ್ತೀನಿ.